ಮಾಹಿತಿಯನ್ನ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮಗೆ ತಿಳಿಸ್ತಾ ಇದೆ. ಈಗಾಗಲೇ ಯುದ್ಧದ ಕಾರ್ಮೋಡ ಕೂಡ ಆವರಿಸುವಂಥದ್ದು, ಯಾವ ಕ್ಷಣದಲ್ಲಿ ಕೂಡ ಏನ್ ಬೇಕಾದ್ರೂ ಆಗ್ಬಹುದು ಅಂತ. ಈ ನಡುವೆಗ ಈ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಅನಕ್ಷರಸ್ಥ ಬಿಕಾರಿ ಭಿಕ್ಷುಕ ದೇಶ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಅವರೇ ಕಾಲ್ ಕೆದರ್ಕೊಂಡು ಬರ್ತಿರ್ಬೇಕಾದ್ರೆ ಇನ್ನು ಭಾರತ ಬಿಡುತ್ತಾ? ಅದನ್ನ ಮೆಟ್ಟಿ ನಿಲ್ಲುವಂತ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಬಗ್ಗೆ ಮಾತನಾಡೋಣ. ನನ್ನ ಜೊತೆ ಇದ್ದಾರೆ ಮಾಜಿ ಏರ್ ಮಾರ್ಷಲ್ ಮುರಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ಸರ್, ಈಗ ಯುದ್ಧ ಆದರೆ ಪಾಕಿಸ್ತಾನವನ್ನ ಸದೆಬಡುವುದು ಖಂಡಿತ ಭಾರತ. ಹಿಂದಿಂದನೂ ಕೂಡ ನಾವು ಅದನ್ನ ಮಾಡ್ಕೊಂಡು ಬರ್ತಾರೆ, ಬಡ್ಸ್ಕೊಂಡು ಹೋಗ್ತಾರೆ ವಾಪಸ್ಸು. ಆದ್ರೆ ಇಷ್ಟೆಲ್ಲ ಧೈರ್ಯ ಯಾಕೆ ಮತ್ತೆ ಮತ್ತೆ ಈ ಕದನ ವಿರಾಮ ಉಲ್ಲಂಘನೆ ಮಾಡೋದು? ಎಲ್ಲ ಏನು ಸ್ಟ್ರಾಟಜಿ ಅಂತ ಪಾಕಿಸ್ತಾನದ್ದು? ನೋಡಿ ನಿಕೇಶ್, ಈ ಸೀಸ್ ಫೈರ್ ವಯಲೇಷನ್ ವಿಷಯ ನಾವು ಸ್ವಲ್ಪ ತಿಳ್ಕೊಬೇಕು ಮೊದಲು. ಓಕೆ, 2021ನೇ ಇಸ್ವಿನಲ್ಲಿ 5100 ಇದನ್ನು ಸೀಸ್ ಫೈರ್ ವಯಲೇಷನ್ ಆಗಿತ್ತು. ಓಕೆ, ಆಮೇಲೆ ಅದಕ್ಕಿಂತ ಮುಂಚೆ 2020ರಲ್ಲಿ ಒಂದು 3000 ಆಗಿತ್ತು. ಯಾವಾಗ ಇಷ್ಟೊಂದು ವಯಲೇಷನ್ ಆಗೋಕ್ಕೆ ಶುರು ಆಯಿತು ನೋಡಿ, 5130 ವಯಲೇಷನ್ ಅಂದರೆ ದಿವಸಕ್ಕೊಂದು 20 ವಯಲೇಷನ್ ಆಗುತ್ತೆ, ಅದಕ್ಕಿಂತ ಜಾಸ್ತಿನೇ. ಸೊ ಆಗ ಎರಡೂ ಕಡೆ DGM ಅವರು ಮಾತಾಡಿ ಈ ಥರ ಸೀಸ್ ಫೈರ್ ವಯಲೇಷನ್ ಇರಬಾರ್ದು, ಅದರಿಂದ ಅಲ್ಲಿ ಗಡಿ ಪ್ರದೇಶದಲ್ಲಿ ಈ ಸಾಮಾನ್ಯ ಜನ ಇದ್ದಾರಲ್ಲ, ಈ ಇದನ್ನು ಕುರಿ ಕಾಯೋರು ಆಗಿರ್ಬೋದು, ಅಥವಾ ಅಲ್ಲಿ ಇದನ್ನು ಭೂಮಿ ಉಳೋರಾಗಿರ್ಬೋದು, ಅಥವಾ ಈ ಥರನೇ ವ್ಯಾಪಾರಸ್ಥರು, ಚಿಕ್ಕ ಪುಟ್ಟ ವ್ಯಾಪಾರಸ್ಥರು, ಅವ್ರಿಗೆ ಗುಂಡು ತಾಕಿ ಅವ್ರು ಸಾಯ್ತಾಯಿದ್ರು ಅವ್ರಿಗೆ. ಸೊ ಇದೆಲ್ಲ ಯಾವಾಗ ಶುರು ಆಯಿತು, ಆಗ ಒಪ್ಪಂದ ಆಯಿತು, ನಾವು ಸೀಸ್ ಫೈರ್ ಮಾಡ್ಕೋಬೇಕು, ನೀವು ಫೈರ್ ಮಾಡಿಬಿಡಿ, ನಾವು ಫೈರ್ ಮಾಡಲ್ಲ. ಓಕೆ, ಈ ಒಪ್ಪಂದ ಪಾಕಿಸ್ತಾನಕ್ಕೆ ಬಹಳ ಒಳ್ಳೆ ಒಪ್ಪಂದ ಆಯಿತು. ಯಾಕೆ ಅಂದರೆ ಅವರು ಇದನ್ನು ಏನೂ ಒಂದು ರೀಸನರಿ ಆಗಿರೋದ್ರಲ್ಲಿ ನಮಗೆ ಅಡ್ವಾಂಟೇಜು. ಯಾಕೆ ಅಂದರೆ ನಾವು ಯಾವಾಗ ಈಗ ಸಿಂಧೂ ರಿವರ್ ಬೇಸಿನಿಂದ ನಾವು ನೀರನ್ನ ಸಸ್ಪೆಂಡ್ ಮಾಡ್ತೀವಿ ನಿಮಗೆ ಅಂತ ಯಾವಾಗ ಹೇಳಿದ್ವೋ, ಆಗ ಅವ್ರು ಹೇಳಿದ್ರು ನಾವು LAC ಸಸ್ಪೆಂಡ್ ಮಾಡ್ತೀವಿ ಅಂದರು. ಭಾಳ ಒಳ್ಳೆಯದು, ನೀವು LAC ಸಸ್ಪೆಂಡ್ ಮಾಡಿದ್ರೆ ನಾವು ನಿಮ್ಮ ಏರಿಯಾಗೆ ಬಂದು ಹೊಡಿಬೋದು. ನಮಗದು ಒಳ್ಳೇದಾಯಿತು. ಇಷ್ಟು ದಿವಸ ಏನು, ನೀವು ಸೀಸ್ ಫೈರ್ ವಯಲೇಷನ್ ಅಲ್ಲ ಇದೆ ತಾನೆ, ನೀವು ನಮ್ಮ ಇದನ್ನು ಗಡಿ ಪ್ರದೇಶದಲ್ಲಿ ನುಗ್ಗಿಬಿಟ್ಟು ಹೊಡಿತಾ ಇದ್ದಾರೆ ಅನ್ನೋ ಮಾತು ಬರ್ತಾಯಿತ್ತು. ಈಗ ಮಾತೇ ಇಲ್ಲ, ಈಗ ನಾವು ಅವರು ಆರಾಮಾಗಿ ಅವರ ಪ್ರದೇಶದಲ್ಲಿ ನುಗ್ಗಿಬಿಟ್ಟು ಹೊಡಿಬೋದು. ಆದರೆ ಈ ಪಹಲ್ಗಾಮ್ ಆದಾಗಿಂದ ಅವ್ರದ್ದು ಸೀಸ್ ಫೈರ್ ವಯಲೇಷನ್ ಜಾಸ್ತಿ ಆಗಿದೆ. ಆ ಸೀಸ್ ಫೈರು ಸ್ವಲ್ಪನೇ ಈಗ DGM ಇವತ್ತು ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಅಭಿಪ್ರಾಯ ಏನು ಅಂದರೆ, ನಾವು ಮಾತಾಡೋ ನೆಸೆಸಿಟಿ ಇಲ್ಲ ನಮಗೆ. ಯಾತಕ್ಕೆ ನೀವು ಹೊಡಿತೀರಾ, ಭಾಳ ಸಂತೋಷ, ನಾವು ಹೊಡಿತೀವಿ. ಅದು ನಾವು ಹೊಡೆಯೋದ್ರಿಂದ ಅವರು ಸ್ವಲ್ಪ ಇನ್ನೂ ಅವರು ರೊಚ್ಚಿಗೆದ್ದು ಇನ್ನೂ ಜಾಸ್ತಿ ಹೊಡಿತಾರ, ಅದರಿಂದ ಎಂಥ ಅವ್ರಿಗೆ ಡೇಂಜರ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಥರ ಇರೋ ಅಮ್ಯುನಿಷನ್ ಎಲ್ಲ ಮುಗಿದೋಗುತ್ತೆ. ಆ್ಯಸ್ ಇಟ್ ಈಸ್ ಇವತ್ತು ಇದರಲ್ಲಿಗೆ ಪಾಕಿಸ್ತಾನದಲ್ಲಿ ಅವ್ರಿಗೆ ಇದನ್ನು ಸ್ಮಾಲ್ ಆರ್ಮ್ ಅಮ್ಯುನಿಷನ್ ಅವ್ರಿಗೆ ವಿಪರೀತ ಕಮ್ಮಿ ಆಗಿದೆ. ಅವರು ಅಮ್ಯುನಿಷನ್ ಬೇರೆ ದೇಶಗಳಿಂದ ಬರಬೇಕು, ಅವರು ಉತ್ಪಾದನೆ ಮಾಡಲ್ಲ. ಅವರು ಈಗ ಬೇರೆ ದೇಶಗಳಿಂದ ಬರ್ತಾ ಇಲ್ಲ. ಎಲ್ಲ ದೇಶಗಳು ನಿಲ್ಲಿಸ್ಬಿಟ್ಟಿದೆ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದು, ಪಾಕಿಸ್ತಾನಕ್ಕೆ ದುಡ್ಡು ಕೊಡೋದು ನಿಲ್ಲಿಸಿದ್ದಾರೆ. ಸೊ ಇವತ್ತು ಅವ್ರ ಹತ್ರ ಅಮ್ಯುನಿಷನ್ ಇಲ್ಲ. ಇದನ್ನು ಅವರು ಎಷ್ಟು ದಿವಸ ಈ ವಾರ್ನ ತಡ್ಕೊಳಕ್ಕೆ ಅವ್ರ ಕೈಲಿ ಸಾಧ್ಯವೋ ಅದು ನಾವು ಅದನ್ನು ಬೇಕಾದ್ರೆ ಬರೀ ಗೆಸ್ ಮಾಡ್ಬೋದು. ಆದರೆ ಇವತ್ತಿನ ಸಿಚುವೇಷನ್ನಲ್ಲಿ ಅವರು ಎಷ್ಟು ಜಾಸ್ತಿ ಅಮ್ಯುನಿಷನ್ ಸ್ಪೆಂಡ್ ಮಾಡ್ತಾರೋ ಅಷ್ಟು ಅವ್ರಿಗೆ ಖತರ ಜಾಸ್ತಿ. ಸೊ ಆದ್ದರಿಂದ ನಮ್ಮ DGM ವೈಟ್ ಫ್ಲಾಗ್ ಇಟ್ಕೊಂಡು ಎರಡೂ ಕಡೆ ಇದರಲ್ಲಿ LOCನಲ್ಲಿ ಮಾತಾಡೋವಂಥ ಯಾವ ಥರ ಅವಶ್ಯಕತೆಯೂ ಇಲ್ಲ ಅಂತ ನನಗನ್ಸುತ್ತೆ. ಆದ್ರೂ ಏನೋ ಮಾತಾಡಿದ್ದಾರೆ. ಇದು ಈ ವೈಟ್ ಫ್ಲಾಗ್ ಇಟ್ಕೊಂಡು ನಾವು ಫೈರ್ ಮಾಡಲ್ಲ, ನೀವು ಫೈರ್ ಮಾಡಬೇಡಿ ಅನ್ನೋ ಮಾತು ಇವತ್ತಾಗಿ ನಾಳೆ ದಿವಸ ತಿರ್ಗಾ ಶುರು ಮಾಡ್ತಾರೆ. ಮೋಸ್ಟ್ಲಿ ಭಾರತ ಸಹಿಷ್ಣುತೆ ರಾಷ್ಟ್ರ, ಶಾಂತಿ ದೂತರು, ಒಂದು ಪ್ರಯತ್ನ ಮಾಡೋಣ, ಒಂದು ಬುದ್ಧಿ ಹೇಳಿ ಅಭ್ಯಾಸ ಭಾರತಕ್ಕೆ ಯಾವಾಗಲೂ ಕೂಡ. ಆ ಬುದ್ಧಿ ಮೀರಿ ಮತ್ತು ವಾಪಸ್ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡಲೇಬೇಕಾಗುತ್ತೆ. ಇದರಲ್ಲಿ ಒಂದು ಗೇಮ್ ಪ್ಲಾನ್ ಇದೆ ನೋಡಿ. ನಾವು ಅವ್ರಿಗೆ ಬುದ್ಧಿ ಹೇಳಿ ನಿಲ್ಲಿಸ್ತೀವಿ ಅನ್ನೋದು ಆಗೋಯ್ತು, ಅವೆಲ್ಲ ಹಾಗೆ ಹೋಯ್ತು. ಅವೆಲ್ಲ ಆ ಕಥೆಯೆಲ್ಲ ಮುಗಿದೋಯ್ತು. ಈಗಿನ DGM ಮಾತಲ್ಲಿ ಒಂದು ಗೇಮ್ ಪ್ಲಾನ್ ಕಾಣಿಸ್ತಾ ಇದೆ ನನಗೆ. ಇದು ಡೆಲಿಬರೇಟ್ ಆಗಿ
ಹೀಗೆ ಪಾಕಿಸ್ತಾನಕ್ಕೆ ಒಂದು ಮೆಸೇಜ್ ಕಳಿಸ್ತಾ ಇದ್ದಾರೆ, ನೀವು ಹೊಡಿಬೇಡಿ, ನೀವು ಹೊಡೆದರೆ ನಾವು ಬರೇ ನಿಮಗೆ ನಮ್ಮ ಸ್ಮಾಲ್ ಆರ್ಮ್ಸ್ ಅಥವಾ ಆರ್ಟಿಲರಿಯಿಂದ ನಾವು ರಿಪ್ಲೈ ಮಾಡಲ್ಲ, ಇದಕ್ಕಿಂತ ಭಯಂಕರವಾದ ರಿಪ್ಲೈ ಕಾಯ್ತಾ ಇದೆ, ನಮ್ಮ ಹಿಂದೆನೇ ರೆಡಿಯಾಗಿದೆ, ಅದನ್ನು ನಾವು ನಿಮಗೆ ತಲುಪಿಸುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಗೇಮ್ ಪ್ಲ್ಯಾನ್ ಅವ್ರು ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಯಾಕೆ ಅಂದರೆ ಇವತ್ತಿನ ಡೇಟಲ್ಲಿ ಆ ಥರ DGM ಅವ್ರುಗಳ ಮಾತುಗಳು ಅದಕ್ಕೆ ಅರ್ಥನೇ ಇಲ್ಲ. ಯಾಕೆಂದರೆ ಇಷ್ಟೊಂದು ದೊಡ್ಡ ಕಾಂಡ ಆಗಿರುವಾಗ ಇದರೊಳಗೆ ಪೆಹಲ್ಗಾಮಲ್ಲಿ ಇಲ್ಲ ಈಗ ನೀವು ಫೈರ್ ಮಾಡಿಬಿಡಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಅರ್ಥ ಇಲ್ಲ. ಆದರೆ ಗೇಮ್ ಪ್ಲಾನ್ ಇದೆ ಆರ್ಮಿದು ಅಂತ ನನಗನ್ಸುತ್ತೆ. ಇನ್ನೊಂದು ಮುಳ್ಳಿಯವರೇ, ಬಹಳ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಒಂದು ಲೆಕ್ಕದಲ್ಲಿ ಏನೋ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈಗ ಕೇಂದ್ರ ಸರ್ಕಾರ ಮೀಟಿಂಗನ್ನು ಮಾಡ್ತಾ ಇದೆ. ನಿಮ್ಮ ಮೂಮೆಂಟ್ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು ಕೂಡ ಗೊತ್ತಿರುವಂಥ ವಿಚಾರ. ಈ ಹಿಂದೆ ಕೂಡ ಇದೇ ಥರ ಮೀಟಿಂಗ್ ಮಾಡಿ ಆಮೇಲೆ ಬಾಲಕೋಟ್ ಮೇಲೆ ದಾಳಿಯನ್ನು ನಡೆಸ್ತು, ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಎಲ್ಲ ಆಯಿತು. ಈಗ ಈ ಮೀಟಿಂಗ್ ಆಗ್ತಾ ಇರುವಂಥದ್ದು ಮೆಸೇಜ್ ಅಂತೂ ಪಾಸ್ ಆಗಿದೆ, ಮೋದಿಯವರು ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಮೆಸೇಜ್ ಪಾಸ್ ಆಗಿದೆ ಪಾಕಿಸ್ತಾನಕ್ಕೆ. ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾನೆ ವಾರ್ತಾ ಸಚಿವ, ಭಯಭೀತರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಲ್ಲ ಸಿಂಪತಿ ಕ್ರಿಯೇಟ್ ಮಾಡಿ ಬೇರೆ ದೇಶ ನಮಗೆ ಸಪೋರ್ಟ್ ಬರಲಿ ಅನ್ನುವಂಥ ಆ ಸಿಂಪತಿ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ನಡೆಸ್ತಾ ಇದೆ ಅಂತ ಡೌಟ್ ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ಅವರು ಏನು ಪ್ರಯತ್ನ ಮಾಡಿದ್ರು ಯಾವ ದೇಶಗಳಿಂದನೂ ಅವ್ರಿಗೆ ಯಾವ ಥರ ಸಹಾಯನೂ ಸಿಗಲ್ಲ, ಸಿಂಪತಿ ಅಂತೂ ದೂರದ ಮಾತು, ಸಿಂಪತಿ ಅಂತೂ ಸಿಗೋದೇ ಇಲ್ಲ. ಇವತ್ತು ಜಗತ್ತಿಗೆ ನಾವು ಹೇಳ್ತಾನೇ ಇದ್ವಿ ಕೆಲವು ದೇಶಗಳು ನಂಬಿತು, ಕೆಲವು ದೇಶಗಳು ನಂಬಿಲ್ಲ. ಟರ್ಕಿ ನಂಬಲಿಲ್ಲ, ಅಥವಾ ಚೀನಾನೂ ನಂಬಿಲ್ಲ. ಪಾಕಿಸ್ತಾನ್ ಈಸ್ ದ ಫೌಂಡನ್ ಹೆಡ್ ಆಫ್ ಟೆರರ್, ಅಥವಾ ಇಟ್ ಇಸ್ ಎಪಿ ಸೆಂಟರ್ ಆಫ್ ಟೆರರ್ ಅನ್ನೋ ಮಾತು ನಾವು ಹೇಳ್ತಾ ಇದ್ವಿ. ಬರೀ ನಮ್ಮ ದೇಶಕ್ಕಲ್ಲೇ ಅಲ್ಲ, ಅವರು ಬೇರೆ ದೇಶಗಳಿಗೂ ಹೋಗಿ ತೊಂದರೆ ಮಾಡಿರುವಂಥ ಬೇಕಾದಷ್ಟು ಉದಾಹರಣೆಗಳಿದೆ. ಇವತ್ತು ಯುರೋಪಲ್ಲೂ ವಿಪರೀತ ತೊಂದರೆ ಆಗಿದೆ. ಎಷ್ಟೋ ಜನ ಭಯೋತ್ಪಾದಕರು ಪಾಕಿಸ್ತಾನ್ ಆರಿಜಿನ್ ಅಂತಲೂ ಅವರು ಪ್ರೂವ್ ಮಾಡಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ಯಾರು ಟ್ರೈನ್ ಆಗಿದ್ದಾರೆ ಅವರು ಬೇರೆ ಕಡೆ ಹೋಗಿ ತೊಂದರೆ ಮಾಡಿದ್ದಾರೆ. ಈ ಮಾತು ಎಲ್ಲರಿಗೂ ಗೊತ್ತು. ಆದ್ದರಿಂದ ಇದನ್ನು ಪಾಕಿಸ್ತಾನಕ್ಕೆ ಸಿಂಪತಿ ಅಂತೂ ದೂರದ ಮಾತು. ಆದರೆ ಭಾಳ ಆಶ್ಚರ್ಯ ಏನು ಅಂದರೆ ಈ ಮಾತು ಯುನೈಟೆಡ್ ನೇಷನ್ಸ್ಗೂ ಗೊತ್ತು. ಇವತ್ತು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಇದನ್ನು ಪೆಹಲ್ಗಾಮ್ ಅಟ್ಯಾಕ್ದು ಪೂರ್ತಿ ರಿಪೋರ್ಟ್ ಏನು ಮಾಡಿದ್ದಾರೆ ಅದನ್ನು ಡೈಲ್ಯೂಟ್ ಮಾಡಿದ್ದಾರೆ. ಚೈನಾ ಡೈಲ್ಯೂಟ್ ಮಾಡಿದೆ. ನೋಡಿ, ಚೈನಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇರೋ ತನಕ ಪಾಕಿಸ್ತಾನಕ್ಕೆ ಒಂದು ಛತ್ರಛಾಯ. ಅವರು ಇವ್ರನ್ನ ಇದನ್ನು ಡಿಫೆಂಡ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇವತ್ತು ನಾವು ನಿಮಗೆ ಜ್ಞಾಪಕ ಇರ್ಬೋದು, ನಾವು ಇದನ್ನು ಯುಕ್ರೇನ್ ರಷ್ಯಾ 2 ಯುದ್ಧ ಆದಾಗ ಅವರು ರಷ್ಯಾ ಮೇಲೆ ಎಲ್ಲ ಥರ ನಿರ್ಬಂಧಗಳು ನಾವು ಹಾಕಿದ್ವಿ. ಎಲ್ಲ ಥರ ನಿರ್ಬಂಧ, ಅದೇನು ಎಕನಾಮಿಕ್ ಬ್ಲಾಕೇಡು, ಆಮೇಲೆ ಸ್ಯಾಂಕ್ಷನ್ಸು, ಏನು ಎಲ್ಲನೂ. ಇವತ್ತು ನಾವು ಪಾಕಿಸ್ತಾನದ ಮೇಲೆ ಒಂದು ಸ್ಯಾಂಕ್ಷನ್ ಹಾಕುವಂಥ ಸ್ಥಿತಿಲೂ ಇಲ್ಲ. ಯಾಕೆಂದರೆ ಅದನ್ನು ಎದುರಿಸುವಂಥ ಒಂದು ಪವರು ಯುನೈಟೆಡ್ ನೇಷನ್ಸಲ್ಲಿ ಕೂತಿದೆ. ಅದು ಒಂದು ವಿಷಯ. ಎರಡನೇ ವಿಷಯ ಏನು ಅಂದರೆ, ಇವತ್ತು ಪಾಕಿಸ್ತಾನದ ಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ನೀವು ಈ ಪ್ರಶ್ನೆ ಕೇಳಿದ್ರಿ, ಈ ಪ್ರಶ್ನೆಗೆ ಉತ್ತರ ತುಂಬ ದೊಡ್ಡದು, ತುಂಬ ದೊಡ್ಡ ಉತ್ತರ. ತುಂಬ ಅದ್ರ ಪೂರ್ತಿ ನಾವು ಡೀಟೇಲಾಗಿ ನೋಡಬೇಕಾಗತ್ತೆ. ಯಾತಕ್ಕೆ ಪಾಕಿಸ್ತಾನ ಈ ಸ್ಥಿತಿಲಿ ಇವತ್ತು ಇದೆ, ಯಾತಕ್ಕೆ ಆ ಥರ ಇದೆ. ಆಮೇಲೆ ಅವ್ರಿಗೆ ಬರೇ ನಮ್ಮ ದೇಶದ ಜೊತೆ ಅಷ್ಟೇ ಅವ್ರಿಗೆ ಕಿರಿಕಿಲ್ಲ, ಅವ್ರಿಗೆ 4 ಕಡೆ ಇವತ್ತು ಅವ್ರ ದೇಶದಲ್ಲೇ ಕಿರಿಕಿದೆ. ಆಮೇಲೆ ಆ 4 ಬರೇ ಅದು ಚಿಕ್ಕ ಪುಟ್ಟ ಅಲ್ಲ, ವಿಪರೀತ ಸೀರಿಯಸ್ ಕಿರಿಕಿದೆ. ಅವರು ಡ್ಯುರಾಂಡ್ ಲೈನಲ್ಲಿ ಆಫ್ಘಾನಿಸ್ತಾನ್ ಜೊತೆ ಹೊಡೆದಾಡ್ತಾ ಇದ್ದಾರೆ. ವಿಪರೀತ ಇದು ವೈಲೆಂಟ್ ಕ್ಲಾಶಸ್ ನಡೀತಾ ಇದೆ. ಈ ಕಡೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ರೇಂಜರ್ಸ್ ಪಾಕಿಸ್ತಾನ ಸೈನಿಕರನ್ನ ಕಂಡು ಕಡೆ ಹೊಡಿತಾ ಇದ್ದಾರೆ. ಅವರು ಮೊನ್ನೆ ಜಫರ್ ಎಕ್ಸ್ಪ್ರೆಸ್ ಆಯ್ತಲ್ಲ 11th of March, ಆ ಜಫರ್ ಎಕ್ಸ್ಪ್ರೆಸ್ಗೂ ಈ ಪೆಹಲ್ಗಾಮ್ ಅಟ್ಯಾಕ್ಗೂ ಒಂದು ನಂಟಿದೆ ಅನ್ನೋ ಮಾತು ನಾವು ಆಡಿದ್ವಿ. ನಾನು ಎಕ್ಸ್ಪ್ಲೇನ್ ಮಾಡಿದೆ, ಇದೇ ಚಾನಲ್ ಕೂತ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದು 11ನೇ ತಾರೀಕು ಆಗಿದ್ದು ಟ್ರಿಗರ್ ಆಗಿರ್ಬೋದು ಪೆಹಲ್ಗಾಮ್ ಅಟ್ಯಾಕಲ್ಲಿ ಅಂತ ಒಂದು ಅದಕ್ಕೆ ವಿವರಣೆ ಕೊಟ್ವಿ. ಆಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಈ ಪಾಕಿಸ್ತಾನದ್ದು ಏನು ಪಾಯಿಂಟು ಇಲ್ಲ, ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಇಂಡಿಯಾ ಸಹಾಯ ಮಾಡ್ತಾ ಇದೆ ಅಂತ. ಆ್ಯಕ್ಚುಲಿ ಇಂಡಿಯಾಗೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೂ ಸಂಬಂಧನೇ ಇಲ್ಲ. ನಾವು ಯಾವತ್ತೂ ಅವ್ರನ್ನ ಸಪೋರ್ಟ್ ಮಾಡಿಲ್ಲ, ಇವತ್ತು ಮಾಡಲ್ಲ. ಆಮೇಲೆ ಮೂರನೇದು ಏನು ಅಂದರೆ, ಇದು ತೆಹರಿಕೆ ತಾಲಿಬಾನು ಅವರು ಇದರಲ್ಲಿ ಖೈಬರ್ ಪಖ್ತೂನ್ವಾಲಿ ಪಾಕಿಸ್ತಾನ ಆರ್ಮಿನ ಕಂಡಲ್ಲಿ ಹೊಡಿತಾ ಇದ್ದಾರೆ. ಅವ್ರು ಯಾವ ರೀತಿ ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂದರೆ ವಿಪರೀತ ವಯಲೆಂಟ್ ಇದನ್ನು ಆ್ಯಕ್ಷನ್ಸ್ ತೊಗೋತಾ ಇದ್ದಾರೆ ಪಾಕಿಸ್ತಾನ ಆರ್ಮಿ ಮೇಲೆ. ಅವರು ಪಾಕಿಸ್ತಾನ ಡೈರೆಕ್ಟಾಗಿ ತಾಲಿಬಾನ್ನ ಬ್ಲೇಮ್ ಮಾಡ್ತಾ ಇದೆ. ನಿಮ್ಮಿಂದನೇ ತೆಹರಿಕೆ ತಾಲಿಬಾನ್ ನಮಗೆ ಹೊಡಿತಾ ಇದೆ.
ಅದು ನಿಜ ಇರಬಹುದು. ಯಾಕೆಂದರೆ ತೆಹರಿಕೆ ತಾಲಿಬಾನ್ ಇದ್ದಕ್ಕಿದ್ದಂಗೆ ಬಹಳ ಪವರ್ಫುಲ್ ಆಗಿದ್ದು ತಾಲಿಬಾನಲ್ಲಿ ಬಂದಮೇಲೆ. ನೋಡಿ ಎಷ್ಟು ಇದನ್ನು ವೈಮನಸ್ಯ ಆಗಿಬಿಟ್ಟಿದೆ ಪಾಕಿಸ್ತಾನಕ್ಕೂ ತಾಲಿಬಾನ್ಗೂ. ಅಂದರೆ ತಾಲಿಬಾನ್ ಬಂದು ಪಾಕಿಸ್ತಾನದ ಕೃತ್ಯನ ಖಂಡಿಸಿದೆ ನಮ್ಮ ದೇಶದಲ್ಲಿ. ಅದೊಂದೇ ಅಲ್ಲ, ತಾಲಿಬಾನ್ದು ಆ ಫಾರಿನ್ ಮಿನಿಸ್ಟರು ಬಂದು ನಮ್ಮ ಜೊತೆ ಕೂತ್ಕೊಂಡು ನೀವು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಅನ್ನೋ ಥರ ಎಲ್ಲ ಮಾತೆಲ್ಲ ಆಗೋಗಿದೆ. ತಾಲಿಬಾನ್ ಈ ಥರ ಮಾಡುತ್ತೆ ಅಂತ ಯಾರೂ ಇದನ್ನು ನಂಬಕ್ಕೆ ಆಗಲ್ಲ. ಯಾಕೆಂದರೆ ತಾಲಿಬಾನ್ ಅವ್ರು ಮೊದಲೇ ವಿಪರೀತ ವ್ಯಾಲೆಂಟ್ ಅದು ಕ್ಲಾನ್. ಅದು ಅವರು ಹೆಂಗಸನ್ನಂತೂ ಹೊಡೆದಿಟ್ಟಿದ್ದಾರೆ. ಅಂಥ ತಾಲಿಬಾನು ಪಾಕಿಸ್ತಾನನ ಖಂಡನೆ ಮಾಡೋದು ಒಂದೇ ಅಲ್ಲ, ನಮ್ಮ ದೇಶಕ್ಕೆ ಬಂದು ನಮ್ಮ ಸಪೋರ್ಟ್ ನಿಮಗಿದೆ, ಆದರೆ ನಮ್ಮ ದೇಶದಲ್ಲಿ ಬಂದು ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ನಮ್ಮದು ಎಕನಾಮಿಕ್ ಸ್ಟೆಬಿಲಿಟಿ ತೊಗೊಂಬನ್ನಿ ಅನ್ನೋ ಮಾತು ಆಡಿದ್ದಾರೆ. ಎರಡು ದೇಶದ ಕೆಳಗೆ ಇವೆಲ್ಲ ನಡೆದಿದೆ.